ಅಂತ ಹೇಳಿ. ನಂದು ಡೌಟ್ ಇತ್ತು ಟ್ಯಾಕ್ಸ್ ಕಾನ್ಫಿಗರೇಷನ್. ಶೇರ್ ಮಾಡಿ. ಈ ಪಾರ್ಟ್ ಸರ್. ಸ್ಟೆಪ್ಸ್ ಮೆನ್ಷನ್ ಮಾಡಿ. ಸ್ಟೆಪ್ಸ್ ಮೇಂಟೈನ್ ಮಾಡಿ. ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಏನ್ ಡೌಟ್ ಇಲ್ಲಿ? ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಬಟ್ ಏನು ಎರರ್ ಬರ್ತಾ ಇತ್ತು. ಏನಿದೆ ಬರ್ತದೆ? ಸರಿ. ಸಿ ಆಕ್ಚುಲಿ ಏನಂದ್ರೆ ಇದು ನೀವು ಆಲ್ರೆಡಿ ಒಂದ್ಸಲ ಟ್ರೈ ಮಾಡಿದ್ರಲ್ವ ಅದು? ಹಾ ಹೌದು. ಓಕೆ ಓಕೆ, ಮಾಡಿ ಮಾಡಿ. ತಗೊಳ್ಳಿ. ಅದು ಫಸ್ಟ್ ಫ್ರಮ್ ಹಾಕಿರಲ್ಲ, ಅದು ತೆಗೆದೇನು? ಸ್ಟೆಪ್ಸ್ ಅಲ್ಲಿ ನೀವು ಸ್ಟೆಪ್ಸ್ ಫ್ರಮ್ ಹಾಕಿದಿರಲ್ಲ, ಫ್ರಮ್ ಸ್ಟಾರ್ಟಿಂಗ್ ಸ್ಟೆಪ್ಸ್. ಸಾರಿ, ಎಂಟರ್. ಓಕೆ, ಒಂದು ಸೆಕೆಂಡ್ ಇದೆ. ಫೀಲ್ಡ್ ಫ್ರಮ್ 010 ಓಕೆ, ಎಂಟರ್ ಕೊಡಿ. SMS ಅನ್ನೋದು ಅಕೌಂಟಿಂಗ್ ಕೀ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿದೆ. ಒಂದ್ಸಲ ಚೆಕ್ ಮಾಡಿ ಹೋಗಿ ಫಾಟಿ. SMS ಕೊಡಿ. ಇದೆಯಾ? ಇಲ್ವಲ್ಲ, ಓಪನ್ ಮಾಡಿದ್ದು ಕನ್ಫರ್ಮ್ ಇದೆ. ಅಕೌಂಟ್ಸ್ ಕೊಡಿ, ಟ್ಯಾಕ್ಸ್ ಕೋಡ್ ಮಾಡಿ. ಇವಾಗ ಎನಿ ಟ್ಯಾಕ್ಸ್ ಕೋಡ್ಸ್ ಅಕೌಂಟ್ಸ್ ಏನೂ ಹಾಕಿಲ್ಲಲ್ಲ. ಸೊ ಇನ್ಪುಟ್ ಟ್ಯಾಕ್ಸ್ ಅಲ್ವಾ, ಇನ್ಪುಟ್ ಟ್ಯಾಕ್ಸ್ ಜಿಎಲ್ ಹಾಕ್ಬೇಕು. ಟ್ಯಾಕ್ಸ್ ಕೋಡ್ಸ್ ಎರಡು ಹಾಕಿ.
ಸೊ ಎರಡು ಹಾಕಿದ್ರೆ ಟ್ರಾನ್ಸಾಕ್ಷನ್ ಟೈಪ್ ಇದೆ ನೆಕ್ಸ್ಟ್ ಅವಾಗ ಅದು ಕ್ವಶನ್ ಬರುತ್ತೆ. ಅಸೈನ್ ಮಾಡಿ ಅದು ಚೆಕ್ ಮಾಡ್ಬಿಟ್ಟು ಒಂದು ಟ್ಯಾಕ್ಸ್ ಕೋಡ್ಸ್ ಯಾವ್ಯಾವ ಕ್ರಿಯೇಟ್ ಮಾಡಿದ್ರಲ್ಲ ಎಕ್ಸ್ಪ್ಲಿ ಸೊ ಅದ್ರ ಇನ್ಪುಟ್ ಟ್ಯಾಕ್ಸ್ ಕೋಡ್ಸ್ ಯಾರು ತೊಗೊಂಡ್ಬಿಟ್ಟು ಅದಕ್ಕೆ ಇನ್ಪುಟ್ SGST GL ಅಕೌಂಟ್ನ ಅಸೈನ್ ಮಾಡ್ಕೊಳ್ಳಿ. ಇನ್ಪುಟ್ SGST ಯಾವ್ಯಾವ ಟ್ಯಾಕ್ಸ್ ಕೋಡ್ಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅದ್ರ ನೆಕ್ಸ್ಟ್ ಸೊ ಎಲ್ಲ GLs ಅಸೈನ್ ಮಾಡ್ಕೊಳ್ಳಿ. SGST ಅಂದ್ರೆ ನೀನು SGST GL ಒಂದೇ ಅಸೈನ್ ಮಾಡ್ತೀರಾ, ಬಟ್ ಯಾವ್ಯಾವ ಟ್ಯಾಕ್ಸ್ ಕೋಡ್ಸ್ಗೆ ಅಂತ ಅಸೈನ್ ಮಾಡ್ಕೊಳ್ಳಿ ಅಷ್ಟೇ. ಪರ್ಸೆಂಟೇಜ್ ವಾಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರಲ್ವಾ ಟ್ಯಾಕ್ಸ್ ಕೋಡ್ಸ್ ಅದು ಹಾಕಿ ಎಲ್ಲ ಇನ್ಪುಟ್. ಕೇಳಿಸ್ತಾ ಹೇಳಿದ ಅಸೈನ್ ಮಾಡಿದ್ರ ಇಲ್ಲ ಅದು ಚೆಕ್ ಮಾಡಿಬಿಟ್ಟೆ ನಾನು ಯಾವ್ದು Finance ಟ್ರಾನ್ಸಾಕ್ಷನ್ work ಫೀಸ್ಗೆ ಅಸೈನ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಸೊ ಇನ್ಪುಟ್ ಔಟ್ಪುಟ್ ಚೆಕ್ ಮಾಡ್ಬಿಟ್ಟು ಅಸೈನ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನೋಡ್ರಿ ಮಾಡಿ ಒಂದ್ಸಲ. ಹೌದು. ಓಕೆ, ಸ್ಕ್ರೀನ್ ಸ್ಟಾಪ್ ಮಾಡ್ತೀರಾ? ಸೊ ನಾನು ನಿಮಗೆ ಲೈಕ್ ಡ್ರೈವ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸುಮಾರು ಶೋ ದಟ್ ಫಸ್ಟ್ ನೋಡಿ. ಇವಾಗ ಡ್ರೈವ್ ಅಲ್ಲಿ ನಿಮಗೆ ಅದು ಒಂದು ಸ್ಟ್ರಕ್ ಆಗಿದೆ. ಏನ ಸರ್ ನಮಸ್ತೆ. ಇದು ಕ್ರಿಯೇಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಸ್ವಲ್ಪ ಒಂದು ಪೇಜ್ ಚೇಂಜ್ ಬರ್ತಾ ಇದೆ ಸರ್. ಅದು ಟಿ ಕೋಡ್ /n/UI2 ಸ್ಕ್ರೀನ್ ಶೇರ್ ಮಾಡಲ್ಲ ಸರ್. ಮಾಡಿ ಎರರ್ ಬರ್ತಿದ್ಯಾ ಏನ? ಹಾ, ಪೇಜ್ ಬೇರೆ ಬರ್ತಾ ಇದೆ. ಓಕೆ. ನೋಡಿ, ಇಲ್ಲಿ ಲಾಗಿನ್ ಆದ್ಮೇಲೆ ಕಾಣಿಸ್ತಾ ಇಲ್ಲ ಸ್ಕ್ರೀನ್. ಎಂಟೈರ್ ಸ್ಕ್ರೀನ್ ಕೊಟ್ಟಿಲ್ಲ ಅನ್ಸುತ್ತೆ. ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತಿದೆ. ಎಂಟೈರ್ ಸ್ಕ್ರೀನ್ ಕೊಟ್ಟಿಲ್ಲ ಸರ್. ನೆಟ್ವರ್ಕ್ ಸ್ಲೋ ಇದೆ ಅನ್ಸುತ್ತೆ ಮೇಡಮ್. ಬಂದಿದೆಯಲ್ಲ? ಆಯ್ತು ಸರ್. ಇಲ್ಲ ಸರ್, ಒಂದು ಸೆಕೆಂಡ್. ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಪೇಜ್ ನೆಕ್ಸ್ಟ್ ಬೇರೆ ಬರ್ತದೆ ಸರ್. ಈ ತರ ಪೇಜ್ ಬೇರೆ ಬಂದಿದೆ ಸರ್. ಈಗ ಏನ್ ಬೇರೆ ಬಂದಿದೆ? ಕರೆಕ್ಟ್ ಆಗಿದೆಯಲ್ಲ? ಕಾರ್ಪೊರೇಟ್ ಅಕೌಂಟ್ ಕ್ರಿಯೇಟ್ ಯಾವ್ದು ಅಕೌಂಟ್ ಕ್ರಿಯೇಟ್ ಸರ್ ಇಲ್ಲಿ? ನೀವು ಅಪ್ಲಿಕೇಶನ್ಸ್ ಅಲ್ಲಿ ಚೆಕ್ ಮಾಡ್ಬೇಕದು. ಇಲ್ಲಿ ನಿಮ್ಗೆ ಅಲ್ಲಿರೋದು ಟೈಲ್ಸ್ ಯಾವ್ದು ಲೈಕ್ ಹೋಮ್ಗೆ ಎಷ್ಟಾಗಿರುತ್ತೋ ಅದನ್ನ ತೋರಿಸುತ್ತೆ. ನಿಮ್ಗೆ ಸರ್ಚ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಸರ್ಚ್ ಆಪ್ಷನ್ ಚೆಕ್ ಮಾಡಬೇಕು. ಇದೆಲ್ಲ ಸ್ಕ್ರೀನ್ ಅಲ್ಲಿ ಇದೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ನನಗೆ ಏನು ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಮಾತ್ರ ಕಾಣಿಸ್ತಿದೆ. ಕ್ಲೋಸ್ ಮಾಡಿ. ಅಲ್ಲಿ ಕೊಡಿ ಬ್ಯಾಂಕ್ ಅಕೌಂಟ್ ಅಂತ. ಅಲ್ಲಿ ಬರುತ್ತೆ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಅಂತ. ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟರೆ ಬರುತ್ತೆ ನೋಡಿ.
ಓಕೆ ಅಂದ್ರೆ ಬರುತ್ತೆ ನೋಡಿ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಅಂತ. ಸರಿ ಮ್ಯಾನೇಜ್ ಬ್ಯಾಂಕ್ Manage ಅಕೌಂಟ್ bank ಸೆಕೆಂಡ್ಸ್ account. ಒನ್. ಹಾ, ಇದೆಲ್ಲ ಮಾಡಿದ್ದು ನಾವು ಕಾನ್ಫಿಗರೇಷನ್. Yeah, sir. ಸ್ಟಾರ್ಟಿಂಗ್ ಓಪನಿಂಗ್ ಅಕೌಂಟು ಕಂಪ್ನಿ ಕೋಡ್ ಅವನ್ನೆಲ್ಲ ಹಾಕಿ ಸೇವ್ ಮಾಡ್ತೀವಿ ಸರ್. ಒಂದು ಟೈಮ್ ನಾನು ಸ್ವಲ್ಪ ಕೆಲಸ ಬರ್ತದೆ ಬೇರೆ ಕಡೆ ಹೋಗಿದೆ. ಈ ಥರ ಬಂದಿದೆ ಸರ್ ಇದು. ಆಕ್ಟಿವ್ ಇರೋದು ಇದು ಅಕೌಂಟ್ಸ್ ಆಲ್ರೆಡಿ. ಸರ್ ಆಕ್ಟಿವ್ ಇರೋದು ಆಲ್ರೆಡಿ ಆಕ್ಟಿವ್ ಇರೋದು ತೋರಿಸ್ತಾ ಇದೆ ನಿಮಗೆ. ಸೊ ನೀವು ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಇಂದ ಕ್ರಿಯೇಟ್ ಮಾಡ್ಕೋಬೇಕು. ಎಸ್ ಸರ್. ಇವಾಗ ರೈಟ್ ಸೈಡ್ ಅಲ್ಲಿ ಒಂದು ಕ್ರಿಯೇಟ್ ಆಪ್ಷನ್ ಇರುತ್ತೆ ನೋಡಿ, ಸ್ಕ್ರೋಲ್ ಡೌನ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿ ಡ್ರಾಪ್ ಡೌನ್ ಮೇಲೆ ಮೇಲ್ಗಡೆ, ಲೆಫ್ಟ್ ಡೌನ್ 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 ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲ ಅದ್ರ ಪಕ್ಕ ಇದೆ ಅದು. ಅಲ್ಲಿ ಎಕ್ಸ್ಪೋರ್ಟ್ ಜೊತೆ ಒಂದು ಕ್ರಿಯೇಟ್ ಆಪ್ಷನ್. ಓಕೆ, ಇಲ್ಲಿಲ್ಲ, 1 ಸೆಕೆಂಡ್. ಸೊ ಬ್ಯಾಕ್ ಹೋಗಿ, ಅದು ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಅಂತಾನೆ ಹಾಕಿ ತೆಗೆದ್ಬಿಡಿ ಅದು. ಸರ್ ಬ್ಯಾಂಕ್ ಅಕೌಂಟ್. ಮ್ಯಾನೇಜ್ ಬ್ಯಾಂಕ್ ಅಕೌಂಟ್. ಹೈರಾರ್ಕಿ ಅದು ಬೇಡ, ಅದು ಹೈರಾರ್ಕಿ ವ್ಯೂ ಅಷ್ಟೇ. ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಅಂತ ಕೊಡಿ, ಫುಲ್ ಕೊಟ್ಬಿಟ್ಟು ಎಂಟರ್ ಕೊಡಿ. ಕ್ರಿಯೇಷನ್ ಒಂದು ಬರುತ್ತೆ, ಇದು ಜಸ್ಟ್ ನಿಮ್ಗೆ ಹೈರಾರ್ಕಿ ಡಿಸ್ಪ್ಲೇ ಆಗುತ್ತೆ. ಓಕೆ ಸರ್. ಓಕೆ ಸರ್. ಏನಾಯ್ತು? ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್. ಸೆಕೆಂಡ್ ನೋಡಿ, ಅದು ಹೈರಾರ್ಕಿ ವ್ಯೂ, ಇದು ಕ್ರಿಯೇಷನ್ಗೆ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್. ಓಕೆ, ಸೊ ಎರಡು ಸೇಮ್ ಅಪ್ಲಿಕೇಶನ್ಸ್, ಬಟ್ ಒಂದು ಹೈರಾರ್ಕಿ ವ್ಯೂ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಒನ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಓಪನ್ ಮಾಡಿ. ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ನೋಡಿ. ಸೊ ಇಲ್ಲಿ ಇದೆಯಲ್ಲ, ಸೊ ಇದೇ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಇಲ್ಲಿ ಬರುತ್ತೆ ನಿಮಗೆ ಕ್ರಿಯೇಟ್ ಆಪ್ಷನ್. ಹಾಂ ಸರ್. ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ ಬಂತು ಸರ್. ಇದೆಯಲ್ಲ, ಇಲ್ಲೆಲ್ಲ ಕ್ರಿಯೇಟ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಸರಿ ಸರ್. ಓಕೆ ಫೈನ್. ಸೊ ನಾನಿವಾಗ ಟೀ ಕೋಡ್ ಹಾಕಿದ ತಕ್ಷಣ ಬರ್ತಲ್ಲ ಸರ್, ಆ ಥರ ಬಂದಿಲ್ಲ ಸರ್, ಸ್ವಲ್ಪ ಚೇಂಜ್ ಬಂದಿದೆ. ಅಲ್ಲಿ information change ಚೇಂಜಸ್ ಆಗಿದೆ. ಥೀಮ್ ಒಂದು ಚೇಂಜ್ ಆಗಿದೆ. ನಿಮ್ಗೆ ಕರೆಕ್ಟ್ ಆಗಿದೆ. ಥೀಮ್ ಅಲ್ಲಿ ಥೀಮ್ ಸ್ವಲ್ಪ ಚೇಂಜ್ ಅಷ್ಟೇ. ಓಕೆ, ಸೊ ಥೀಮ್ ಮಾತ್ರ ಇಟ್ಕೊಳಕ್ ಬರುತ್ತೆ ಸರ್ ಇಲ್ಲಿ. ಏನ ಥೀಮ್ ಮಾತ್ರ ಇಟ್ಕೊಳಕ್ ಬರ್ತದೆ ಸರ್, ಈ ಏನಿದೆಯಲ್ಲ ಆ ಥರ.
ಟೀಮ್ ಸೆಟ್ಟಿಂಗ್ಸ್ ಅಲ್ಲಿ ಮಾಡ್ಕೋಬಹುದು Team change. ನೀವು ಸ್ಟಾರ್ಟಿಂಗ್ ಅಲ್ಲೇ. correct. SAP ಥೀಮ್ ಏನಿರುತ್ತೆ ಅದ್ರ ಬೇಸ್ ಮೇಲೆ ಬರುತ್ತೆ ಇದು ಕೂಡ. ಸೊ SAP ಥೀಮ್ ಅಲ್ಲಿ ನೀವು ಡಾರ್ಕ್ ಕ್ಲಾಸಿಕ್ ಥೀಮ್ ಆ ಥರ ಚೇಂಜಸ್ ಇದೆಯಲ್ಲ, ಕ್ವಾಡ್ಸ್ ಥೀಮ್ ಅದೆಲ್ಲ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ. ಸರಿ ಸರ್. ಸೊ ಇವಾಗ ನಾನು ನಿಮಗೆ ಡ್ರೈವ್ ಅಲ್ಲಿ ಇಂಟರ್ವ್ಯೂ ಕ್ವಶನ್ಸ್ ಹಾಕಿದ್ದೀನಿ. ಓಕೆ. ಸೊ ಇಂಟರ್ವ್ಯೂ ಕ್ವಶನ್ಸ್ ಅಂಡ್ ಇಂಟರ್ವ್ಯೂ ಮೆಟೀರಿಯಲ್ ಕೂಡ ಇದೆ. ಸೊ ಯಾವ ತರ ವರ್ಕ್ ಆಗುತ್ತೆ ಅಂತ ಒಂದ್ಸಲ ನೀವು ಅದನ್ನ ಚೆಕ್ ಮಾಡ್ಕೊಂಡ್ರೆ ಸೊ ನಿಮಗೆ ಲೈಕ್ ಗೊತ್ತಾಗುತ್ತೆ ಯಾವ ತರ ಕ್ವಶನ್ಸ್ ರೈಸ್ ಆಗುತ್ತೆ ಇಂಟರ್ವ್ಯೂ ಅಲ್ಲಿ ಅಂತ. ಓಕೆ. ಸೊ ಇದೆಲ್ಲ ನಿಮಗೆ ಬೇಸಿಕ್ ಕ್ವಶನ್ಸ್. ಸೊ ಇದನ್ನ ಆಲ್ಮೋಸ್ಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗೆ ಕೇಳೋದಿಲ್ಲ. ಸೊ ಲೈಕ್ ಫ್ರೆಶರ್ಸ್ ಆಗಿ ಯಾರು ಹೋಗ್ತೀರಾ ಅವ್ರಿಗೆ ಕೇಳ್ತಾರೆ ಅಷ್ಟೇನೆ. ಸೊ ನಿಮಗೆ ಫಿಕೋ ಅಂದ್ರೆ ಏನು, FI ಮಾಡಿಲ್ಲ ಅಂದ್ರೆ ಏನು ಅಂತ. ಸೊ ಇಫ್ ಯು ಆರ್ ಗೋಯಿಂಗ್ ಆಸ್ ಅನ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್, ಸೊ ಅವಾಗ ನಿಮಗೆ ಈ ಬೇಸಿಕ್ಸ್ ನ ಯಾರು ಕೇಳಲ್ಲ. ಓಕೆ. ಸೊ ಇದೆಲ್ಲ ಬೇಸಿಕ್ಸ್. ಸೊ ಇದೆಲ್ಲ ಯಾರು ಕೇಳಲ್ಲ. ಬಟ್ ನಮ್ ಬೇಸಿಕ್ ಇಂದ ನಿಮ್ಗೆ ಈ ಲೆವೆಲ್ ವರ್ಗು ಎಲ್ಲ ಕಂಪ್ಲೀಟ್ ಆಗಿ ಆಡ್ ಮಾಡಿದ್ದೀನಿ. ಓಕೆ. ಸೊ ಡಾಕ್ಯುಮೆಂಟ್ ಟೈಪ್ ರಿಕ್ವೈರ್ಮೆಂಟ್ ಕೇಳ್ಬೋದು ಅಷ್ಟೇನೆ. ಅಂಡ್ ಅಕೌಂಟಿಂಗ್ ಟೈಪ್, ಸೊ ಇವೆಲ್ಲ ಡಿಫ್ರೆಂಟ್ ಅಕೌಂಟಿಂಗ್ ಟೈಪ್ ಇದ್ರ ಬಗ್ಗೆ ಕೇಳಿದ್ರೆ. ಸೊ ಅದ್ ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಇದು ಯಾರು ಕೇಳಲ್ಲ, ಇದು ಕೇಳಲ್ಲ. ಓಕೆ. ಸೊ ಲೈನ್ ಐಟಮ್ ಕೇಳಲ್ಲ. ಸೊ ಪೋಸ್ಟಿಂಗ್ ಕೀಸ್ ಕೇಳ್ತಾರೆ. ಓಕೆ. ಸೊ ಪೋಸ್ಟಿಂಗ್ ಕೀಸ್ ನ ಕೇಳ್ತಾರೆ. ಸೊ ಕಾಮನ್ ಆಗಿ ರೈಸ್ ಆಗ್ತಕ್ಕಂಥ ಕ್ವಶನ್ ನಾನು ಇವಾಗ ಹೇಳ್ತಾ ಇರೋದು. ಓಕೆ. ಅಂಡ್ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಕೇಳ್ತಾರೆ, ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂಡ್ ಗ್ರೂಪ್. ಅಂಡ್ ಡಾಕ್ಯುಮೆಂಟ್ ಟೈಪ್ ನಾನು ಆಲ್ರೆಡಿ ಹೇಳಿದೆ ಅದು. FSC ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ವಶನ್ಸ್. ಸೊ ಈ ತರ ನಿಮಗೆ ಡಿಫ್ರೆನ್ಶಿಯೇಟ್ ಇದೆ. ಬಟ್ ನಿಮ್ಗೆ ಎಂಡ್ ಟು ಎಂಡ್ ಎಲ್ಲ ಕ್ವಶನ್ ಆಡ್ ಮಾಡಿದ್ದೀನಿ ನಾನು. ಓಕೆ. ಸೊ ಲೈಕ್ ಚೆಕ್ ಮಾಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನಾನು ಒಂದ್ ಮೂರ್ ಇಂಟರ್ವ್ಯೂ ಮೆಟೀರಿಯಲ್ ಕೂಡ ನಿಮಗೆ ಕ್ಲಿಯರ್ ಆಗಿ ಹಾಕಿದ್ದೀನಿ ಅದು. ಇದು ಕೂಡ ಇಂಟರ್ವ್ಯೂ ಮೆಟೀರಿಯಲ್. ಸಾರಿ. ಸೊ ಇಲ್ಲಿ ಇಂಟರ್ವ್ಯೂ ಮೆಟೀರಿಯಲ್ ಕೂಡ ನಿಮಗೆ ಜಸ್ಟ್ P2P ಸೈಕಲ್ ಮೈನ್ ಏನ್ ಕೇಳ್ತಾರೆ ಕ್ವಶನ್ಸ್, ಎಂಟ್ರೀಸ್ ವೈಸ್. ಓಕೆ. FIMM ಇಂಟಿಗ್ರೇಷನ್ ರಿಲೇಟೆಡ್. ಓಕೆ. ಸೊ ಕಂಪ್ಲೀಟ್ ಆಗಿ ಹಾಕಿದ್ದೀನಿ. ಓಕೆ. ಮೂವ್ಮೆಂಟ್ ಟೈಪ್ಸ್. ಓಕೆ. ಸೊ ವ್ಯಾಲ್ಯೂಯೇಷನ್ ಕ್ಲಾಸ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ನಿಮಗೆ. ಸೊ ಸೇಮ್ ಅದು ನಿಮಗೆ ಎಂಟ್ರೀಸ್ ವೈಸ್ ಈ ನೋಟ್ಸ್ ಅಲ್ಲಿ ಇದೆ. ಓಕೆ. ಸೊ ಚೆಕ್ ಮಾಡ್ತಾ ಹೋಗಿ ಒಂದ್ಸಲ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ. ಎಕ್ಸ್ಪ್ಲೇನ್ ಮಾಡುವಾಗ ನೀವು ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಇಲ್ಲ. P2P ಸೈಕಲ್ ಹೆಂಗ್ ವರ್ಕ್ ಆಗುತ್ತೆ, ಪ್ರೊಕ್ಯೂರ್ಮೆಂಟ್, ಟಿಲ್ ಪೇಮೆಂಟ್, ಎಂಟ್ರೀಸ್ ಹೆಂಗ್ ಮಾಡುತ್ತೆ, P1 ಎಂಟ್ರೀಸ್, ರೈಟ್. ಸೊ ಇಲ್ಲಿ ನಿಮಗೆ ಮೆಟೀರಿಯಲ್ದು ಸೊ ಫಸ್ಟ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಆಗುತ್ತೆ, ಪರ್ಚೇಸ್ ರಿಕ್ವಸಿಷನ್ ಹೋಗುತ್ತೆ, ಆಮೇಲೆ ಕೊಟೇಶನ್ ಹೋಗುತ್ತೆ, ಸೊ ಆಮೇಲೆ ವೆಂಡರ್ ಸೆಲೆಕ್ಷನ್ ಹೋಗುತ್ತೆ. ಸೊ ಅದಾದ್ಮೇಲೆ ಪರ್ಚೇಸ್ ಆರ್ಡರ್. ಸೊ ಇಲ್ಲಿವರೆಗೂ ನಿಮಗೆ ಯಾವುದೇ ಇಂಟ್ರೆಸ್ಟ್ ಟ್ರಿಗರ್ ಆಗಲ್ಲ. ಸೊ ಇಲ್ಲಿಂದ ಅಕೌಂಟಿಂಗ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಗೂಡ್ಸ್ ರೆಸಿಪ್ಟ್, ಇನ್ವಾಯ್ಸ್ ರೆಸಿಪ್ಟ್, ಪೇಮೆಂಟ್ ವೆಂಡರ್ ಅಂಡ್ ರೀಕನ್ಸಿಲೇಷನ್. ಸೊ ರೀಕನ್ಸಿಲೇಷನ್ ಬಿಡಿ. ಸೊ ನಿಮ್ಗೆ ಗೂಡ್ಸ್ ರೆಸಿಪ್ಟ್, ಇನ್ವಾಯ್ಸ್ ರೆಸಿಪ್ಟ್ ಅಂಡ್ ಪೇಮೆಂಟ್, ಇವು ಮೂರು ಏನಿದೆ, ಈ ಮೂರು ಮೇನ್ ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆ. ಸೊ ಅಟ್ ದ ಟೈಮ್ ಆಫ್ P1 ಎಂಟ್ರೀಸ್, ಸೊ ಅಟ್ ದ ಟೈಮ್ ಆಫ್ GRIR ಕ್ಲಿಯರಿಂಗ್ ಎಂಟ್ರಿ ನೋಡಿ, ಗೂಡ್ಸ್ ರೆಸಿಪ್ಟ್. ಸೊ ಇನ್ವೆಂಟರಿ ಅಕೌಂಟ್ ಟು GRIR ಕ್ಲಿಯರಿಂಗ್ ಅಂಡ್ GRIR ಟು ವೆಂಡರ್ ಅಂಡ್ ವೆಂಡರ್ ಟು ಬ್ಯಾಂಕ್. ಸೊ ಇಷ್ಟು ಮೂರು ಇಂಟ್ರೆಸ್ಟ್ ಬರುತ್ತೆ. ಸೊ ಈ ಮೂರು ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿದ್ರೆ ಸಾಕು. ಇದಾದ್ಮೇಲೆ ನಿಮ್ಗೆ ರೀಕನ್ಸಿಲೇಷನ್ ಬಂದ್ಬಿಟ್ಟು ಬ್ಯಾಂಕ್ ರಿಕನ್ಸಿಲೇಷನ್ ಬಂದ್ಬಿಟ್ಟು ಮೈನ್ ಬ್ಯಾಂಕ್. ಸೊ ನಾನು ಅದನ್ನ ಹೇಳಿದ್ದೀನಿ ಆಲ್ರೆಡಿ. ಮೇನ್ ಬ್ಯಾಂಕ್ ಅಕೌಂಟ್ ಏನಕ್ಕೆ ಯೂಸ್ ಮಾಡ್ತೀವಿ, ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ಏನಕ್ಕೆ ಯೂಸ್ ಮಾಡ್ತೀವಿ, ಇನ್ಕಮಿಂಗ್ ಬ್ಯಾಂಕ್ ಅಕೌಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಅದೇ ಇದು. ಸೊ ರೀಕನ್ಸೈಲ್ ಆದಾಗ ಇಂಟ್ರೆಸ್ಟ್ ಈ ತರ ಟ್ರಿಗರ್ ಆಗುತ್ತೆ. ಸೊ ಇಂಟಿಗ್ರೇಷನ್ಸ್ ಅಂತ ಬಂದಾಗ ನನಗೆ ಮೂವ್ಮೆಂಟ್ ಟೈಪ್ಸ್, ವ್ಯಾಲ್ಯೂಯೇಷನ್ ಕ್ಲಾಸಸ್ ಅಂಡ್ ನಿಮಗೆ ಟ್ರಾನ್ಸಾಕ್ಷನ್ ಕೀಸ್, ವ್ಯಾಲ್ಯೂಯೇಷನ್ ಮಾಡಿಫೈಯರ್, ಮೆಟೀರಿಯಲ್ ಟೈಪ್ ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದು ಕೂಡ ನಿಮಗೆ ಇಲ್ಲಿ ಕ್ಲಿಯರ್ ಆಗಿದೆ. ಓಕೆ. ಸೊ ನಿಮ್ಮ ಮಾಡಿಫೈಯರ್ ಎಲ್ಲ ಏನು ವರ್ಕಿಂಗ್ ಬಗ್ಗೆ ಮಾಡಲ್ಲ. ಬಟ್ ನಿಮಗೆ ವ್ಯಾಲ್ಯೂಯೇಷನ್ ಕ್ಲಾಸ್, ಮೂವ್ಮೆಂಟ್ ಟೈಪ್ಸ್, ಟ್ರಾನ್ಸಾಕ್ಷನ್ ಕೀಸ್ ಬಗ್ಗೆ ಗೊತ್ತಿರುತ್ತೆ ಅಷ್ಟೇ. ಓಕೆ. ಸೊ ಮೂವ್ಮೆಂಟ್ ಟೈಪ್ಸ್ ಎಲ್ಲ ಒಂದೊಂದು ಕೋಡ್ ಅಷ್ಟೇ. ಗೂಡ್ಸ್ ರೆಸಿಪ್ಟ್ ಮೂವ್ಮೆಂಟ್ ಟೈಪ್ಗೆ 101, ರಿವರ್ಸಲ್ 102, ಗೂಡ್ಸ್ ರೆಸಿಪ್ಟ್ ಮೂವ್ಮೆಂಟ್, ಇದೆಲ್ಲ MMRಗೆ ಜಾಸ್ತಿ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಸೊ MMR ಇದೆಲ್ಲ ಮಾಡೋದು. ಓಕೆ. ಸೊ ಆಲ್ ದ ಮೆಟೀರಿಯಲ್ ಇನ್ ದ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಹ್ಯಾಪನ್ಸ್. ಸೊ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಎಂಟ್ರೀಸ್. ಓಕೆ. ಸೊ ದೆನ್ ಸೊ ಇದೇ ತರ ನಿಮಗೆ ಕಂಪ್ಲೀಟ್ಲಿ ಡಿಫರೆಂಟ್ ಎಂಟ್ರೀಸ್ ವೈಸ್ ಎಕ್ಸಾಂಪಲ್ ಇದೆ. ಓಕೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಬಗ್ಗೆನೂ ಇದೆ. ಸೊ ಲೈಕ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಸೊ ಲೈಕ್ ಇವಾಗ ಎಕ್ಸ್ಪೆನ್ಸಸ್ 1, 2 ಇನ್ಪುಟ್ ಟ್ಯಾಕ್ಸ್ ಲೆವೆಲ್ ಡಾಕ್ಯುಮೆಂಟ್ ಸ್ಪ್ಲಿಟ್ ಆಗುತ್ತೆ 3 GL ಅಕೌಂಟ್ ಅಂತ. ಸೊ ಅದೇ ತರ ನಿಮಗೆ ಸೊ ಫಾರ್ ದ ಡಾಕ್ಯುಮೆಂಟ್ ನಿಮಗೆ ಎಂಟ್ರೀಸ್ ಯಾವ ತರ ಸ್ಪ್ಲಿಟ್ ಆಗಿದೆ ಡಾಕ್ಯುಮೆಂಟ್ ಕಾನ್ಸೆಪ್ಟ್ ವೈಸ್ ಅದಿದೆ. ಓಕೆ. ಸೊ ಲೈಕ್ ಪ್ಯಾಸಿವ್ ಸ್ಪ್ಲಿಟ್ಟಿಂಗ್, ಆಕ್ಟಿವ್ ಸ್ಪ್ಲಿಟ್ಟಿಂಗ್, ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್, ನಾನು ಇವಾಗ ಆಲ್ರೆಡಿ ನಿಮ್ಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಲ್ಲಿ. ಸೊ ಯಾವ ತರ ಸ್ಪ್ಲಿಟ್ ಆಗುತ್ತೆ ಅಂತ. ಸೊ ಪ್ಯಾಸಿವ್ ಸ್ಪ್ಲಿಟ್ಟಿಂಗ್ ಯಾವ ತರ ಆಗುತ್ತೆ, ಆಕ್ಟಿವ್ ಸ್ಪ್ಲಿಟ್ಟಿಂಗ್ ಯಾವ ತರ ಆಗುತ್ತೆ, ಅಂಡ್ ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್. ಓಕೆ. ಸೊ ನೀವು ವೀಡಿಯೋಸ್ ಎಲ್ಲ ಪ್ರಾಪರ್ ಆಗಿ ನೋಡ್ಬಿಟ್ಟು ಚೆಕ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಇದಾದ್ಮೇಲೆ ಇನ್ವಾಯ್ಸ್ ಪೋಸ್ಟಿಂಗ್ FB60. ಓಕೆ. ಸೊ ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಸಿಮಿಲರ್ ವೇ ನಾನು ಇದರಲ್ಲಿ ಸ್ಕ್ರೀನ್ ಶಾಟ್ಸ್ ಮತ್ತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಓಕೆ. ಸೊ ಇದಕ್ಕೆ ಪ್ರಿಪೇರ್ ಆದ್ರೆ ಸೊ ಇದು ಈಸಿ ಆಗುತ್ತೆ ನಿಮಗೆ ಇಂಟರ್ವ್ಯೂಗೆ. ಓಕೆ. ಸೊ ಅಂಡ್ ರೆಸ್ಯೂಮ್ ಪ್ರಿಪರೇಷನ್ಸ್ ಯಾವ ತರ ಮಾಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಹಾಕಿದ್ದೀನಿ. ಸೊ ಒಂದು ರೆಸ್ಯೂಮ್ ಪ್ರಿಪೇರ್ ಮಾಡ್ಬಿಟ್ಟು ಸೊ ಇದರಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂದ್ರೆ ಲೈಕ್ ನಿಮ್ಗೆ ಫ್ರೆಶರ್ ಆಗಿ ಹೋಗ್ತೀನಿ ಅಂದ್ರೆ ಸೊ ನಿಮ್ಗೆ ಇಷ್ಟೊಂದೆಲ್ಲ ಬೇಕಾಗಲ್ಲ. ಓಕೆ.
ಸೊ ಲೈಕ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಇಫ್ ಯರ್ ಹ್ಯಾವಿಂಗ್ ಅರೌಂಡ್ 3 to 4 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಅದರ್ ಡೊಮೇನ್, ನಿಮ್ಗೆ ಬೇರೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಸೊ ಅವಾಗ ನೀವು ಇದೇನಿದೆ ಕನ್ಸಿಡರ್ ಮಾಡ್ಕೋಬಹುದು. ಈಗ ಸ್ಕಿಲ್ಸ್ ಫೀಕೋದು ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಜನರಲ್ ಇದ್ದರು MMO, ST ಇಂಟಿಗ್ರೇಷನ್, BP ಕಾನ್ಫಿಗರೇಷನ್, ಅಸೆಟ್ ಅಕೌಂಟಿಂಗ್, ಬ್ಯಾಂಕ್ ಅಕೌಂಟಿಂಗ್, ಕಂಟ್ರೋಲಿಂಗ್ ಕಾನ್ಸೆಪ್ಟ್, ಸೊ ಇವನ್ನೆಲ್ಲ ಏನೇನು ಹಾಕಿದ್ದೀನಲ್ವಾ, ಸೊ ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಹಾಕಿದ್ವು. ಸೊ ಆಸ್ ಪರ್ ದಟ್ ನಾನು ರೆಸ್ಯೂಮ್ ಪ್ರಿಪರೇಷನ್ಸ್ ಕೂಡ ಮಾಡಿದ್ದೀನಿ. ಓಕೆ, ಸೊ ನಿಮ್ಗೆ ಇಂಪ್ಲಿಮೆಂಟೇಷನ್ ಸಪೋರ್ಟ್ ಪ್ರಾಜೆಕ್ಟ್ ಇದರಲ್ಲಿ ನಿಮ್ಗೆ ಏನಂದ್ರೆ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್, ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತೀರಾ ಸೊ ಅಷ್ಟು ಪ್ರಾಜೆಕ್ಟ್ ನ ಆಗ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು 4 to 5 years ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ನಿಮ್ಗೆ ಒಂದು 3 ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಇರುತ್ತೆ, 3 ಪ್ರಾಜೆಕ್ಟ್ ಅಸೈನ್ ಮಾಡಬೇಕು. ಅಥವಾ ನಿಮ್ಗೆ ಏನಾದ್ರು ಲೈಕ್ ಒಂದು 2 to 3 years ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ 2 ಪ್ರಾಜೆಕ್ಟ್ ಸಾಕು. ಸೊ 2 ಪ್ರಾಜೆಕ್ಟ್ ನ ಆಗ್ಬೇಕಾಗುತ್ತೆ. ಸೊ ಅದೇ ತರ ನೀವು ರೆಸ್ಯೂಮ್ ಪ್ರಿಪರೇಷನ್ಸ್ ಮಾಡ್ಕೋಬೇಕು. ಆಮೇಲೆ ನೀವು ಇಂಪ್ಲಿಮೆಂಟ್ ಯಾವತ್ತೇ ಆಗಲಿ ಪ್ರಿಪೇರ್ ಮಾಡುವಾಗ ಸೊ ಇದೇ ತರ ಫಾರ್ಮ್ಯಾಟ್ ಎಲ್ಲ ಮೇಂಟೈನ್ ಮಾಡಿ. ಫಸ್ಟ್ ನಿಮಗೆ ನೋಡಿದ ತಕ್ಷಣ ಸ್ಕಿಲ್ಸ್ ಚೆಕ್ ಮಾಡಿದವರು, ಸ್ಕಿಲ್ಸ್ ನೋಡಿದ ತಕ್ಷಣ ನಿಮಗೆ IAS ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಚೆಕ್ ಮಾಡ್ತಾರೆ. ಸೊ ಸ್ಕಿಲ್ಸ್ ಆಯ್ತು ಅಂದಾಗ ನೆಕ್ಸ್ಟ್ ನಿಮಗೆ ಎಕ್ಸ್ಪೀರಿಯನ್ಸ್ ವೈಸ್ ಇಲ್ಲಿ ಹಾಕಿದ್ದೀನಿ. ಸೊ ಏನೇನು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದು, ಪರ್ಟಿಕ್ಯುಲರ್ ಯಾವ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ದೀರಾ, ಇಂಪ್ಲಿಮೆಂಟೇಷನ್ ಸಪೋರ್ಟ್ ಅಥವಾ ನಿಮಗೆ ರೋಲ್ ಔಟ್ ಅಥವಾ ಮೈಗ್ರೇಷನ್ ಏನು ಅಂತ. ಓಕೆ, ಸೊ ಅದರ ಡೀಟೇಲ್ಸ್ ಹಾಕಬೇಕು. ಸೊ ಆದ್ಮೇಲೆ ನಿಮಗೆ ಸಪೋರ್ಟ್ ಪ್ರಾಜೆಕ್ಟ್ ಹಾಕಿದ್ದೀನಿ ನಾನು ಡೀಟೇಲ್ಸ್ ಎಲ್ಲ. ಸೊ ನೀವು ಕೂಡ ಅಷ್ಟೇ, ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಏನೇನು ಡೀಟೇಲ್ಸ್ ಯಾವ ತರ ಹಾಕ್ಬೇಕು ಅಂತ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಸ್ ಪರ್ ಯುವರ್ ಎಕ್ಸ್ಪೀರಿಯನ್ಸ್ ನೀವು ಹಾಕ್ಬೇಕಾಗುತ್ತೆ. ನಿಮಗೆ ಡೊಮೇನ್ ಎಕ್ಸ್ಪೀರಿಯನ್ಸ್ ಏನಾದ್ರು 1 year 2 years ತೋರಿಸ್ತಿದ್ರೆ ಡೊಮೇನ್ ಎಕ್ಸ್ಪೀರಿಯನ್ಸ್ ಕೂಡ ಲಾಸ್ಟ್ ಅಲ್ಲಿ ಹಾಕೋಬಹುದು. ಅದಾದ್ಮೇಲೆ ನಿಮಗೆ ಲೈಕ್ ಏನೇನು ಸ್ಕಿಲ್ಸ್ ಇದೆ ಅಂಡ್ ದೆನ್ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ, IAS ಕ್ವಾಲಿಫಿಕೇಶನ್ಸ್ ಅದನ್ನ ಹಾಕ್ಬೇಕು. ಅದಾದ್ಮೇಲೆ ನಿಮಗೆ ಪರ್ಸನಲ್ ಇನ್ಫಾರ್ಮೇಶನ್ ಸ್ವಲ್ಪ ಹಾಕ್ಬೇಕು ಲಾಸ್ಟ್ ಅಲ್ಲಿ. ಸೊ ಇಷ್ಟು ಡೀಟೇಲ್ಸ್ ಹಾಕಿದ್ರೆ ನಿಮ್ಗೆ ರೆಸ್ಯೂಮ್ ಪ್ರಿಪೇರ್ ಆಗುತ್ತೆ. ಸೊ ಇದಕ್ಕಿಂತ ಜಾಸ್ತಿ ಓವರ್ ಆಗಿ ಏನು ಮಾಡಕ್ ಹೋಗಬೇಡಿ. ಅಂಡ್ ನಿಮಗೆ ರೆಸ್ಯೂಮ್ ಫಾರ್ಮ್ಯಾಟ್ ಡಿಸೈನ್ಸ್ ಚೇಂಜಸ್ ಬೇಕು ಅಂದ್ರೆ ಯು ಕ್ಯಾನ್ ಚೇಂಜ್ ಇಟ್. ಇವಾಗೆಲ್ಲ ಚಾರ್ಜಬಿಲಿಟಿ ತುಂಬಾ ಡಿಸೈನ್ಸ್ ಇರುತ್ತೆ, ಫಾರ್ಮ್ಯಾಟ್ಸ್ ಅದ್ರ ಚೇಂಜ್ ಮಾಡ್ಕೊಳ್ಳಿ. ಬಟ್ ನಾನು ಇವಾಗ ಇಲ್ಲಿ ಏನ್ ಹಾಕಿದ್ದೀನಿ ಇದೊಂದು ಎಕ್ಸಾಂಪಲ್ಸ್ ಹಾಕಿರೋ. ಓಕೆ, ಸೊ ಇದೇ ತರ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆನಾ, ಸೊ ರೆಸ್ಯೂಮ್ ಈ ಫಾರ್ಮ್ಯಾಟ್ ಆಲ್ರೆಡಿ ಡ್ರೈವ್ ಅಲ್ಲಿ ಇದೆ. ಅಂಡ್ ಮೋರ್ ಓವರ್ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದೆ ಆಲ್ರೆಡಿ ನಿಮಗೆ ಡ್ರೈವ್ ಅಲ್ಲಿ ಹಾಕಿದ್ದೀನಿ ನಾನು. ಓಕೆ, ಸೊ 2 ಕ್ಲಾಸ್ ವಿಡಿಯೋಸ್ ಹಾಕಿದ್ದೀನಿ, ಕ್ಲಾಸ್ 34 and 35. ಇದು ಏನಕ್ಕೆ ಹಾಕಿದ್ದೀನಿ ಅಂತ ನಾನು ಹೇಳ್ಬಿಡ್ತೀನಿ ನಿಮಗೆ. ಸೊ ಇವಾಗ ನಾನು ನಿಮಗೆ ಡಾಟಾ ಮೈಗ್ರೇಟ್ ಮಾಡೋದಕ್ಕೆ ಮೈಗ್ರೇಷನ್ ಆಕ್ಟಿವಿಟೀಸ್ ನಾವು ಪ್ರಾಕ್ಟೀಸ್ ಸರ್ವರ್ ಅಲ್ಲಿ ಮಾಡಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನು ರಿಯಲ್ ಟೈಮ್ ಸರ್ವರ್ ಅಲ್ಲಿ ಪ್ರೀವಿಯಸ್ ಪ್ರಾಜೆಕ್ಟ್ ನಾನು ಏನು ವರ್ಕ್ ಮಾಡಿದ್ದೀನಲ್ಲ ರಿಯಲ್ ಟೈಮ್ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ಗೆನೆ ನಾನು ಏನು ಕಾನ್ಫಿಗರೇಷನ್ಸ್ ಮಾಡಿದ್ದೀನಿ ಆ ಕಾನ್ಫಿಗರೇಷನ್ಸ್ ಡಾಟಾ ಮೈಗ್ರೇಷನ್ ವಿಡಿಯೋ ಇದೆ. ಓಕೆ, ಸೊ ಇದನ್ನ ನಾನು ಏನಕ್ಕೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಇಟ್ ಇಸ್ ಕಾನ್ಫಿಡೆನ್ಷಿಯಲ್. ಓಕೆ, ನೀವು ಡೌನ್ಲೋಡ್ ಮಾಡ್ಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ, ಡೋಂಟ್ ಶೇರ್ ಟು ಎನಿವನ್, ನೀವು ಯಾರಿಗೂ ಶೇರ್ ಮಾಡಬೇಡಿ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಸೊ ಯಾವ ತರ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಇಫ್ ಯು ಆರ್ ಅನೇಬಲ್ ಟು ಪ್ರಾಕ್ಟೀಸ್ ಇನ್ ದ ಪ್ರಾಕ್ಟೀಸ್ ಸರ್ವರ್ ನಾಟ್ ಅನ್ ಇಶ್ಯೂ, ಇದೆಲ್ಲ ನಿಮಗೆ ರಿಯಲ್ ಟೈಮ್ ವರ್ಕ್ ಏನಿರುತ್ತೆ ಆ ಬೇಸಿಸ್ ಅಲ್ಲಿ ವರ್ಕ್ ಆಗೋದು. ಸೊ ನೀವು ಜಸ್ಟ್ ಫಾರ್ಮ್ಯಾಟ್ಸ್ ವೈಸ್ ಚೆಕ್ ಮಾಡ್ಕೋಬಹುದು ಅಷ್ಟೇ. ಓಕೆ, ಸೊ ಕಾಕ್ಪಿಟ್ ಟೂಲ್ ಅಲ್ಲಿ ಮೈಗ್ರೇಷನ್ ಕಾಕ್ಪಿಟ್, ಸೊ ಯಾವ ತರ ಡಾಟಾ ಮೈಗ್ರೇಟ್ ಮಾಡ್ತೀವಲ್ವಾ, ಸೊ ಕಟ್ ಓವರ್ ಆಕ್ಟಿವಿಟೀಸ್ ನಿಮ್ ಕ್ವಶನ್ಸ್ ಕೂಡ ಕೇಳ್ತಾರೆ ಇಂಟರ್ವ್ಯೂ ಅಲ್ಲಿ. ಸೊ ಕಟ್ ಓವರ್ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡಿದೀರಾ ಅಂತ. ಸೊ ಅದಕ್ಕೋಸ್ಕರ ಇವೆರಡು ವಿಡಿಯೋ ನೋಡ್ಕೊಂಡ್ರೆ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ತರ ಕಟ್ ಓವರ್ ಆಕ್ಟಿವಿಟೀಸ್ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಇನ್ನ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇಷ್ಟು ಚೆಕ್ ಮಾಡ್ಕೊಂಡ್ರೆ ನೀವು ರೆಸ್ಯೂಮ್ ಪ್ರಿಪರೇಷನ್ಸ್ ಮಾಡ್ಕೊಂಡು ಯು ಗೈಸ್ ಕ್ಯಾನ್ ಸ್ಟಾರ್ಟ್ ಟು ಅಟೆಂಡ್ ಅನ್ ಇಂಟರ್ವ್ಯೂ. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ರಿಗಾರ್ಡಿಂಗ್ ದ ಕ್ಲಾಸ್ ಆರ್ ಸಮಥಿಂಗ್ ಲೈಕ್ ಕಾನ್ಫಿಗರೇಷನ್ಸ್ ಇಶ್ಯೂಸ್ ಯು ಗೈಸ್ ಕ್ಯಾನ್ ಪಿಂಗ್ ಮೀ, ನಾವು ಫ್ರೀ ಇದ್ದಾಗ ನಿಮ್ಮ ಹತ್ರ ಕನೆಕ್ಟ್ ಕೂಡ ಆಗ್ತಾನೆ. ಓಕೆ, ಸೊ ನಾನು ಲೈಕ್ ಮಿಸ್ ಮಾಡಿದ್ರೆ ಯು ಜಸ್ಟ್ ರಿಮೈನ್ ಮೀ 1 or 2 times. ಓಕೆ, ಸೊ ನಾನು ಅವಾಗ ಫ್ರೀ ಟೈಮಲ್ಲಿ ಕನೆಕ್ಟ್ ಕೂಡ ಆಗ್ತೇನೆ. ಓಕೆ, ಸೊ ನಾವು ಐ ವಿಲ್ ಸ್ಟಾಪ್ ದ ರೆಕಾರ್ಡಿಂಗ್.